ಆಮೇಲೆ ಮಧ್ಯದಲ್ಲಿ ನನಗೆ ಭಯ ಶುರುವಾಯಿತು. ಏನಪ್ಪ ಇದೇ ಥರ ಹೋಯಿತು ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಹೆಂಗೆ, ಇವೆಲ್ಲದನ್ನು ಕೂಡ ನಾನು ಯೋಚನೆ ಮಾಡಲಿಕ್ಕೆ ಆತಂಕಗಳು ಶುರುವಾಯಿತು. ಆಮೇಲೆ ನನಗೆ ಇವತ್ತು ನಿಮಗೆ ಫೇಸ್ಬುಕ್ ಲೈವಲ್ಲಿ ಹೇಳ್ತೀನಿ, ನಾನು ದೇವ್ರ ಹತ್ರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ, ದೇವ್ರ ಹತ್ರ ಹೋಗಿ ನನಗೆ ವೈಯಕ್ತಿಕವಾಗಿ ದೇವ್ರ ನನಗೆ ಆಸ್ತಿ ಪಾಸ್ತಿ ಕೊಡು, ನನಗೆ ಏನಾದರೂ ಇದು ಮಾಡು, ನನಗೇನಾದ್ರು ಮನೆ ಮಠ ಕೊಡು, ಇನ್ನೊಂದು ಕೊಡು. ನಾನು ದೇವ್ರ ಹತ್ರ ಯಾವತ್ತೂ ಕೇಳಲ್ಲ. ನಾನು ಹಿಂದೆನೂ ಕೇಳಿಲ್ಲ, ನಾನು ಮುಂದೆನೂ ಕೇಳಲ್ಲ. ದೇವ್ರ ಹತ್ರ ನಾನು ಕೇಳಲ್ಲ. ನನ್ನ ದೇವರು ಇವತ್ತು ಆ ತಾಯಿ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ನಮಗೆಲ್ಲ ನಾನು ನಂಬಿದಂಥ ದೇವರುಗಳು, ಇವರೆಲ್ಲರೂ ಕೂಡ ನನ್ನ ಸಂಸದನೆ ಮಾಡಿಬಿಟ್ಟಿದ್ದಾರೆ. ಮಾಡಾದ್ಮೇಲೆ ಇನ್ನೇನು ಕೇಳು ಅಂದರೆ ಅಂದರೆ ನಿಮ್ಗೆ ದೇವ್ರು ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ನಮಗೆ ಇವತ್ತೊಂದು ಮನೆ ಕೊಡು ಅಂತ ಕೇಳ್ತೀವಿ, ಮನೆ ಕೊಟ್ಟಾದ್ಮೇಲೆ ಅಯ್ಯೋ ಇನ್ನೊಂದು ಮನೆ ಎಕ್ಸ್ಟ್ರಾ ಇದ್ರೆ ಬಾಡಿಗೆ ಕೊಡ್ಬೋದಿತ್ತು, ಅದ್ರಲ್ಲಿ 4 ಕಾಸು ಕಮಾಯಿ ಆಗೋದು, ನಮ್ಮ ಜೀವನ ಚೆನ್ನಾಗಿ ನಡೆದು ಇನ್ನೊಂದು ಮನೆ ಕೊಡ್ತಾ ಅಂತಂದರೆ ಇನ್ನೊಂದು 5-6 ಮನೆ ಇತ್ತು ಅಂದರೆ ಇನ್ನೂ ಲ್ಯಾವಿಶ್ ಆಗಿ ಬದುಕಬೇಕಿತ್ತು. ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ. ಕೊಟ್ಟಿದ್ರಲ್ಲಿ ನಾವು ಖುಷಿ ಪಡಲ್ಲ. ನಾನು ಆದರೆ ಆ ಥರ ಅಲ್ಲ. ದೇವ್ರ ಹತ್ರ ನಾನು ಯಾವತ್ತೂ ಕೇಳಲಿಲ್ಲ. ದೇವ್ರ ಹತ್ರ ನಾನು ಹೋಗಿ ನನ್ನ ಇಷ್ಟ ದೇವರು ಯಾರು ಅಂತ ನಾನು ಹೇಳಲ್ಲ, ಆದರೆ ನನ್ನ ಇಷ್ಟ ದೇವ್ರ ಹತ್ರ ಹೋಗಿ ಹರಕೆ ಚೀಟಿ ತೊಗೊಂಡೋಗಿ ನನಗೆ ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ನಾನು ಹರಕೆ ಇಟ್ಟೆ. ಅನಂತಕುಮಾರ್ ಸಾಹೇಬ್ರ ಹತ್ರ ಹೋಗಿ ಸುಷ್ಮಾ ಸ್ವರಾಜ್ ಅವ್ರ ಹತ್ರ ನಾನು ಹೇಳಿಸ್ತೆ, ನನಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಅದು ಏನೋ 2018 ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ. ಅದಾದ ನಂತರ ನಿಮಗೆ ಇದು ಆಮೇಲೆ ಮೈಸೂರಿಗೆ ಸಿಗ್ಬೋದು, ಇದು ಫಸ್ಟ್ ಟರ್ಮ್ ಎಂಡ್ ಆಗೋಷ್ಟೊಳಗಡೆ ಸಿಗ್ಬೋದು ಅಂತ ಹೇಳಿದರು. ನಾನು ಹೋಗ್ಬಿಟ್ಟು ನನ್ನ ದೇವ್ರಿಗೆ ಹರಕೆ ಇಟ್ಟೆ, ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ನನಗೆ ಕುಶಾಲನಗರಕ್ಕೆ ಟ್ರೈನ್ ತೊಗೊಂಬರ್ತೀನಿ ಅಂತ ಹೇಳಿದ್ದೀನಿ, ಅದು ಬೇಕು, ನನಗೆ ಈ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ಹೋಗಿ ದೇವ್ರ ಹತ್ರ 2016 ಹೋಗಿ ನಾನು ಹರಕೆ ಹೊತ್ತೆ. ಆಗಸ್ಟಲ್ಲಿ ಹರಕೆ ಹೊತ್ತೆ. ಆಮೇಲೆ ಅವರು 2018 ಕ್ಯಾಬಿನೆಟ್ ಡಿಸಿಷನ್ ಆಗಲ್ಲ ಅಂತಂದ್ರು. ಒಂದು ದಿನ ಸುಷ್ಮಾ ಸ್ವರಾಜ್ ಅವರು ಅಚಾನಕ್ ಕಾಲ್ ಬಂತು, ನಾವು ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಮಾಡ್ತಿದ್ವಿ, POPSK, ದ ಕಂಟ್ರೀಸ್ ಫಸ್ಟ್ POPSK ನ ಮೈಸೂರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಘೋಷಣೆನ ಮಾಡಿದ್ರು. ಫೋನ್ ಮಾಡಿ ಹೇಳಿದ್ರು ನನಗೆ ಇದು ಗುಡ್ ಗವರ್ನೆನ್ಸ್ ಡೇ December 25 ಇರ್ತದೆ, 23rd ವರ್ಷದೊಳಗಡೆ 3 ದಿನ ಇದೆ, ಪ್ರಿಪರೇಷನ್ ಮಾಡಿ ಇನಾಗ್ರೇಟ್ ಮಾಡಬೇಕು ಅಂತ ಅನಂತಕುಮಾರ್ ಸಾಹೇಬ್ರೆ ಬಂದು ಇನಾಗ್ರೇಟ್ ಮಾಡಿಕೊಟ್ರು. ಆ ದೇವ್ರ ಹತ್ರ ನಾನು ಹರಕೆ ಹೊತ್ತಿದ್ದೆ. ನನಗೋಸ್ಕರ ಹರಕೆ ಹೊತ್ತಿಲ್ಲ, ನನ್ನ ಕ್ಷೇತ್ರಕ್ಕೋಸ್ಕರ ಹರಕೆ ಹೊತ್ತಿದ್ದೆ. ಇವತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ತಗೊಂಡ್ಬಂದೆ. ರಿನಿವಲ್ಲು ಎಲ್ಲ ಸೇರ್ಬಿಟ್ಟು 1 ಲಕ್ಷಕ್ಕಿಂತ ಜಾಸ್ತಿನ ನಾವು ಕೊಟ್ಟಿದ್ದೀವಿ. ಹಾಗೆ ಕುಶಾಲನಗರದ ಟ್ರೈನನ್ನು ಕೂಡ ನಾನು ಕೇಳ್ಕೊಂಡಿದ್ದೆ. ಅದು ಕೂಡ 2018 ಬಜೆಟ್ನಲ್ಲಿ ಪಿಂಕ್ ಬುಕ್ಕಲ್ಲೂ ಕೂಡ ಬಂದಾಯಿತು. ಪಿಂಕ್ ಬುಕ್ ಅಂದರೆ ಕನ್ಫರ್ಮೇಷನ್ ಅಂತ ಹೇಳಿ ಅದನ್ನು ತೊಗೊಂಡ್ಬಂದೆ. ಹೈವೇದಿರ್ಬೋದು, ಪ್ರತಿಯೊಂದು ಕೆಲಸಕ್ಕೂ ಕೂಡ ದೇವ್ರಿಗೆ ಮೊರೆ ಹೋದೆ, ಪ್ರಾರ್ಥನೆ ಮಾಡ್ತಿದ್ದೆ, ಆನಂತರ ಸಂಕಲ್ಪ ಮಾಡ್ತಿದ್ದೆ, ಬರ್ತಾ ಇದ್ದೆ. ದೇವ್ರ ಹತ್ರ ನಾನು ಕೇಳಿದ್ದೀನಿ, ನನ್ನ ಕ್ಷೇತ್ರಕ್ಕೆ ಏನೋ ಕೊಡು ಅಂತೇಳಿ ಹೇಳ್ಬಿಟ್ಟು ನಾನು ದೇವ್ರನ್ನ ಕೇಳಿದ್ದೀನಿ ಹೊರತು ಇವತ್ತು ದೇವ್ರ ಮೇಲೆ ನಾನು ಎಲ್ಲರ ಹತ್ರ ಸುಳ್ಳು ಹೇಳೋ ಪೊಲಿಟಿಷಿಯನ್ ಅಲ್ಲ. ನಾನು ದೇವ್ರ ಹತ್ರ ನಾನು ಇವತ್ತು ಹೋಗಿ ತಾಯಿ ಚಾಮುಂಡಿ ಹತ್ರ ಹೋಗಿ ಕೂತ್ಕೊಂಡು ತಾಯಿ ನನಗೆ ಪ್ರೊಟೆಕ್ಟ್ ಮಾಡು ಅಂತ ಕೇಳ್ಕೊಳ್ತೀನಿ. ನನಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಶಕ್ತಿನ ಕೊಡು ಅಂತ ಕೇಳ್ತೀನಿ, ಅವಕಾಶನ ಕೊಡು ಅಂತ ಕೇಳ್ತೀನಿ. ನಾನು ವೈಯಕ್ತಿಕವಾಗಿ ಇವತ್ತು ನಾನು ಯಾವ ದೇವ್ರ ಹತ್ರನೂ ಹೋಗಿ ನಾನು ಕೇಳಲ್ಲ. ನನಗದು ಬೇಕು ಆಗಿಲ್ಲ. ನಾನು ಯಾಕೆಂದ್ರೆ ದೇವ್ರು ನನಗೆ ಕೊಟ್ಟಿದ್ದೀನಿ, ಇಷ್ಟು ಒಳ್ಳೆ ಕೆಲಸ ಮಾಡುವಂಥ ಅವಕಾಶನ ದೇವ್ರು ಕೊಟ್ಟಿದ್ದಾನೆ. ಅದಾದ ನಂತರ ನನ್ನ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.